ಸೊ ಇವಾಗ ನಾವು ಈಶಾ ಹತ್ರ ಬಂದ್ವಿ. ಇವಾಗ ಹಿಂಗಿದೆ ಕೊಂಬುಗಳು, ಅಮ್ಮ ನಮ್ಮನೆ ನೋಡೋತರ ಇದೆ. ಸೊ ಇಲ್ಲಿ ದೇವಸ್ಥಾನ ಹಿಂದೆ ಇದೆ ಆ್ಯಂಡ್ ಸ್ಟ್ಯಾಚ್ಯೂ ಬಂದು ಎಲ್ಲಿದೆ 3 hours ತೋರಿಸ್ತಾ ಇದೆ, 3.5 hours, ಬಿಕಾಸ್ ಅದು ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಕೂಲ್ ಆಗಿದೆ. ಸ್ಲಿಪ್ಪರ್ ಬಿಚ್ಚಿ ಹೋಗ್ಬೇಕಲ್ವ, ಸ್ವಲ್ಪ ಕಾಲ್ಗೂ ತಣ್ಣಗಿರುತ್ತೆ. ಫುಲ್ಲು ಕೆಲಸ ನಡೀತಾ ಇದೆ. 87 ಕಿಲೋಮೀಟರ್ಸ್, ಇನ್ನೂ ಕಡಿಮೆನಾ ಅಂತ ಅಲ್ವಾ ರೀ? ಬ್ಯಾಂಗ್ಳೂರ್ ಈಶಾ ಮುಗೀತು, ಕೊಯಂಬತ್ತೂರು ಈಶಾ ಮುಗೀತು, ಆ್ಯಂಡ್ ನಮ್ಮ ಗಾಡಿಯಲ್ಲಿ ಒಂದು ಈಶಾ 3 ಈಶಾ ಆಯಿತು. ಜಸ್ಟ್ 5 days ಇದೆ ಶಿವರಾತ್ರಿಗೆ. ಈಗ ಹೊರಡ್ತಾ ಇದೀವಿ. ನಮ್ಮ ಕಾರಲ್ಲಿ ಕೂಡ ಒಂದು ಮಿನಿ ಈಶಾನ ಇಟ್ಟಿದ್ದೀವಿ ನೋಡಿ. ಪಾರ್ಕಿಂಗ್ ಎಷ್ಟು ದೂರ ಹೋಗಿದೆ ಗೊತ್ತಾ? ಇಲ್ಲಿ ಪಾರ್ಕಿಂಗ್ ಇದ್ದೇ ಪ್ರಾಬ್ಲಮ್. ಎಂಟ್ರಿ ಇವಾಗ ಸನ್ಸೆಟ್ ಆಗ್ತಾ ಇದೆ. ಸೊ ನಾವು ರೀಚ್ ಆದ್ವಿ. ಇದು ನಾಗರಕಲ್ಲು ಆ್ಯಂಡ್ ಈ ಕಡೆ ಸ್ನ್ಯಾಕ್ಸ್ ಚಾಟ್ಸ್ ಕಾರ್ನರ್ ಆ್ಯಂಡ್ ಪಾರ್ಕಿಂಗ್ ಹೋಗ್ತಾ ಇದ್ದೀವಿ. ಏನು ಗೊತ್ತಾ, ಶಿವರಾತ್ರಿ ಹಬ್ಬಕ್ಕೆ ಎಷ್ಟು ದೂರದವರೆಗೂ ಪಾರ್ಕಿಂಗ್ ಮಾಡಿದ್ದಾರೆ ಅಂದರೆ ಸ್ವಾಮಿ. ನಾವು ಇಲ್ಲಿಗೆ ಬಂದ್ವಿ. ಏನಂದರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹೆಂಗೆ ಸ್ಟ್ಯಾಚ್ಯೂ ಹತ್ರನೇ ದೇವಸ್ಥಾನ ಇದೆ, ಸ್ಟ್ಯಾಚ್ಯೂ ಕೆಳಗಡೆನೆ ದೇವಸ್ಥಾನ ಇದೆ, ಹಾಗೆ ನಾಗರಕಲ್ಲು ಎಂಟ್ರೆನ್ಸ್ ಅಲ್ಲೇ ಇದೆ ಅಲ್ವಾ. ಸೊ ಇಲ್ಲಿ ದೇವಸ್ಥಾನ ಹಿಂದೆ ಇದೆ ಆ್ಯಂಡ್ ಸ್ಟ್ಯಾಚ್ಯೂ ಬಂದು ಎಲ್ಲಿದೆ, ಸ್ಟ್ಯಾಚ್ಯೂ ಇಲ್ಲಿ ನೋಡಿ ಹಿಂದೆ ಇದೆ. ಸೊ ಇಲ್ಲಿಗೆ ಬರ್ಬೇಕು ಸ್ಟ್ಯಾಚ್ಯೂಗೆ, ಆ್ಯಂಡ್ ದೇವಸ್ಥಾನಕ್ಕೆ ಇನ್ನೂ ಹಿಂದೆ ಹೋಗ್ಬೇಕು. ಪಾರ್ಕಿಂಗ್ ತಗೊಂಡು ಇಲ್ಲಿ ಒಳಗಡೆ ಇನ್ನೇನು ಇನ್ನು 4 days ಅಲ್ಲಿ ಶಿವರಾತ್ರಿ ಬರುತ್ತಲ್ವಾ, ಇನ್ನು 5 days ಇದೆ. ಸೊ ನಾನು ಪೋಸ್ಟ್ ಮಾಡೋಷ್ಟೊತ್ತಿಗೆ ಮೋಸ್ಟ್ಲಿ ಶಿವರಾತ್ರಿ ಬಂದ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಫುಲ್ ಪ್ರಿಪ್ರೇಷನ್ ಆಗಿ ಹೋಗ್ಬಿಟ್ಟಿದೆ. ಪಾರ್ಕಿಂಗ್ ಅಂತೂ ಎಷ್ಟು ಕಿಲೋಮೀಟರ್ ದೂರದಿಂದ ಪಾರ್ಕಿಂಗ್ 24 ಫೇಸ್ವರೆಗೂ ಹಾಕಿದ್ದಾರೆ, ಕಾರ್ ಪಾರ್ಕಿಂಗ್ಸ್. ಆ್ಯಂಡ್ ಇಲ್ಲಂತೂ ಮೈ ಗಾಡ್ ಎಲ್ಲಿವರೆಗೂ ಇದೆ ಗೊತ್ತಾ. ನಾವು ಪುಣ್ಯಕ್ಕೆ ಅವತ್ತು ಬಂದಿಲ್ಲ, ಇವತ್ತು ನಮ್ಮ ಲಕ್ಕಿತ್ತು ಬಂದಿದ್ದೀವಿ. ತುಂಬ ಕೆಲಸ ಪ್ರೋಗ್ರೆಸ್ ಅಲ್ಲಿದೆ. அங்கே இருக்கலையே முன்னாடி அங்கே போடலான்ட்டு. எதுக்கு சும்மா அவ்வளோ போன் வரணும் மறுபடியும். அங்கதான் ಅರಟಿಗೆ ಗಿಡ போடலாம். ಸೊ ತುಂಬ ಕೆಲಸ ನಡೀತಾ ಇದೆ, ತೋರಿಸ್ತೀನಿ ನಾನು ಡೀಟೇಲ್ ಆಗಿ. ಆ್ಯಂಡ್ ಎಲ್ಲ ಫುಲ್ ಸ್ಟೇಜ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಬನ್ನಿ ಹೋಗೋಣ. ಸೊ ಇವಾಗ ನಾವು ಈಶಾ ಹತ್ರ ಬಂದ್ವಿ. ಇವಾಗ ಟೈಮು 4:36 ಆಗಿದೆ. ಸೊ ಇವಾಗ ಬಂದಿದ್ದೀವಿ ಆ್ಯಂಡ್ ಸ್ವಲ್ಪ ಕೂಲಾಗಿದೆ. ಸ್ಲಿಪ್ಪರ್ ಬಿಚ್ಚಿ ಹೋಗ್ಬೇಕಲ್ವ, ಸ್ವಲ್ಪ ಕಾಲ್ಗೂ ತಣ್ಣಗಿರುತ್ತೆ. ಇಲ್ಲ ಏನಾದರೂ ಸ್ವಲ್ಪ ಮಧ್ಯಾಹ್ನ ಹಂಗೆ ಬಂದಿದ್ದಿದ್ರೆ ಕಾಲೆಲ್ಲ ಸುಟ್ಟು ಕರ್ಕಲಾಗಿರ್ತಾಯಿತ್ತು. ಸೊ ಇದು ಆ್ಯಂಡ್ ಫುಲ್ಲು ಕೆಲಸ ನಡೀತಾ ಇದೆ. ಇನ್ನು ಜಸ್ಟ್ 5 days ಇದೆ ಶಿವರಾತ್ರಿಗೆ. ಸೊ ಹಾಗಾಗಿ ಫುಲ್ಲು ಕೆಲಸ ನಡೀತಾ ಇದೆ. ಪಾಪ ನನ್ನ ಹಸ್ಬೆಂಡ್ ಪಾರ್ಕಿಂಗ್ ಎಷ್ಟು ದೂರ ಹೋಗಿದ್ದೋ ಗೊತ್ತಾ, ಇಲ್ಲಿ ಪಾರ್ಕಿಂಗ್ ಇದ್ದೇ ಪ್ರಾಬ್ಲಮ್ಮು. ಆ್ಯಂಡ್ ಇನ್ನೂ ಒಂದು ಏನಂದರೆ, ನಮ್ಮ ಬೆಂಗಳೂರು ಈಶಾ ಫೌಂಡೇಶನಲ್ಲಿ ವಾಶ್ರೂಮ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ಇಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ. ಬರೋರು ಸ್ವಲ್ಪ ನೋಡ್ಕೊಂಡು ಬನ್ನಿ. ಈ ಜಾಗಕ್ಕೆ ನಾನು ತುಂಬ ಸಲ ಅಂದ್ಕೊಂಡಿದ್ದೆ ಬರಬೇಕು ಅಂತ ಅಂದ್ಬಿಟ್ಟು. ತುಂಬ ಸಲ ಪ್ಲ್ಯಾನ್ ಮಾಡಿ ತುಂಬ ಸಲ ಕೈ ಕೂಡ ಕೊಟ್ಬಿಟ್ಟಿದೆ. ಏನಾದರೂ ಒಂದು ರೀಸನಿಂದ ಬರೋಕ್ಕಾಗ್ತಾ ಇರಲಿಲ್ಲ. ಬಟ್ ಈ ಸಲ ಇಲ್ಲ, ಹೋಗಲೇಬೇಕು. ಹೇಗೋ ಕೊಯಮತ್ತೂರಲ್ಲಿ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡಂಗಾಗತ್ತೆ, ಹಾಗೆ ನಾವು ಹೋಗಿ ಬಂದುಬಿಡ್ಬೋದು ಅಂತ ಅಂದ್ಬಿಟ್ಟು ಬಂದಿದ್ವಿ. ಇನ್ನು ಮಕ್ಳಿಗೆ ಕೂಡ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬಿಫೋರ್ ದಟ್ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಕ್ಕಳಿಗೆಲ್ಲ ರಜೆ ಹಾಕ್ಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಎಲ್ಲೇ ಹೋಗಬೇಕು ಅಂತ ಇದ್ರೂ ಅದಕ್ಕೆ ಋಣ ಇರಬೇಕು, ಆ ಟೈಮಲ್ಲಿ ಮಾತ್ರ ಹೋಗೋದಕ್ಕಾಗೋದು. ಸೊ ಹಾಗೆ ಈ ಸಲ ನಮಗೆ ಬರೆದಿತ್ತು ಅನ್ಸುತ್ತೆ ಇಲ್ಲಿಗೆ ಬರಬೇಕು ಅಂತ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ನೈಟಲ್ಲಿ ಪ್ಲ್ಯಾನ್ ಆಗಿ ಹೊರಟಿದ್ದು. ಟೆಂಪಲಲ್ಲಿ ಇಲ್ಲೆಲ್ಲ ಇದ್ರ ಮೇಲೆಲ್ಲ ಕಲ್ಲು ಹಾಕಿ ಎಷ್ಟು ನೀಟಾಗಿ, ಆಮೇಲೆ ಆ ಬಂಡೆ ಕಲ್ಲೆಲ್ಲ ಇದೆ. ಬಟ್ ಇಲ್ಲಿ ಅಂಥದ್ದು ಏನೂ ಇಲ್ಲ. ಬಟ್ ನನಗೆ ಯಾಕೋ ಪರ್ಸ್ನಲಾಗಿ ಅನಿಸಿದ್ದು ನಮ್ಮ ಬೆಂಗಳೂರದೇ ಚೆನ್ನಾಗಿದೆ ಅಂತ. ಯಾಕೆಂದರೆ ಅಲ್ಲಿ ಹೈಜಿನಿಕ್ಕು ಚೆನ್ನಾಗಿದೆ ಮತ್ತು ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇಲ್ಲಿ ನನಗೆ ನಿಜವಾಗ್ಲೂ ಆ ಥರ ಅಷ್ಟೊಂದು ವರ್ತ್ ಅಂತ ಅನ್ನಿಸ್ತಿಲ್ಲ. ಅಂದರೆ
ಅಷ್ಟು ದೂರದಿಂದ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಬಂದಿರ್ತೀವಲ್ವ. ಸೊ ಏನಾದರೂ ಒಂಥರ ಪ್ಲೇಸ್ ಎಲ್ಲ ಚೆನ್ನಾಗಿತ್ತು ನೋಡೋದಕ್ಕೆ ಅಂತ ಅಂದರೆ ಅದಕ್ಕೆ ಓಕೆ ಅಂತ ಅನ್ಬೋದು. ಬಟ್ ಇದಕ್ಕಿಂತ ಬೆಂಗಳೂರೇ ಚೆನ್ನಾಗಿದೆ ಅಂತ ಅನಿಸ್ತು. ಇದೆ ಆ್ಯಂಡ್ ದೇವಸ್ಥಾನನೂ ಅಷ್ಟೇ, ನಾವೆಲ್ಲೋ ಹೋಗಬೇಕು. ಇಲ್ಲಿ ಸ್ಟ್ಯಾಚು ನೋಡೋಕೆ ಮಾತ್ರ ಇಲ್ಲಿಗೆ ಬರಬೇಕು. ಆ್ಯಕ್ಚುಲಿ ನಾನು ಎಡಿಟ್ ಮಾಡ್ದಿರ ಒಂದು ರೀಲ್ನ ಪೋಸ್ಟ್ ಮಾಡಿದ್ದೆ. ಸ್ಲಿಪ್ಪರ್ ಹಾಕ್ಕೊಂಡು ಇಲ್ಲಿ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ಕಮೆಂಟ್ಸ್ ಹಾಕಿದ್ರು. ಎಸ್, ಇಲ್ಲಿ ಸ್ಲಿಪ್ಪರ್ ಹಾಕ್ಕೊಂಡೇ ಓಡಾಡಬೇಕು. ಬಿಕಾಸ್ ದೇವಸ್ಥಾನ ನಮಗಿಂತ ಅಂದರೆ ಅದು ಏನು ಸ್ಟ್ಯಾಚು ಇದೆ ಆ ಸ್ಟ್ಯಾಚು ನಮಗಿಂತ ಸ್ವಲ್ಪ ದೂರನೇ ಇರೋದು. ಬಟ್ ನಾವು ಅಲ್ಲಿ ನೋಡಿ ಈ ಥರ ಮಣ್ಣೆಲ್ಲ ಇದ್ದಾಗ ಅಲ್ಲಿ ಸ್ಲಿಪ್ಪರ್ ಎಲ್ಲರೂ ಹಾಕ್ಕೊಂಡಿರ್ತಾರೆ, ನಾನೊಬ್ಬಳೇ ಅಲ್ಲ. ಈವನ್ ನಿನ್ನೆ ರಾತ್ರಿ ಏನು ನೀವು ಶಿವರಾತ್ರಿ ನೋಡಿದ್ರಿ ಅದರಲ್ಲಿ ಕೂಡ ನೀವು ನೋಡ್ಬೋದು, ರುದ್ರಾಕ್ಷಿ ಹತ್ರನೇ ಸದ್ಗುರು ಅವರು ಕೂಡ ಸ್ಲಿಪ್ಪರ್ ಹಾಕ್ಕೊಂಡಿದ್ದಾರೆ. ಬಟ್ ಅವ್ರು ಹಾಕೊಂಡ್ರು ಅಂತ ನಾನು ಹಾಕೊಂಡಿದ್ದಲ್ಲ. ಬಟ್ ಇಲ್ಲಿ ನೋಡಿ ಅಷ್ಟು ದೂರ ಡಿಸ್ಟೆನ್ಸ್ ಇದೆ, ನಾನು ಅಲ್ಲಿಂದ ವಿಡಿಯೋ ಮಾಡಿರೋದು. ಸೊ ಹಾಗಾಗಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ನನ್ನ ಮಗ ಸ್ಕೂಲ್ಗೆ ರಜೆ ಹಾಕ್ಬಿಟ್ಟು ಎಷ್ಟು ಆಟ ಆಡ್ತಾ ಇದ್ದಾನೆ. ಅವನಿಗಿವತ್ತು ಟೆಸ್ಟ್ ಇತ್ತು, ಎಸ್ಕೇಪ್, ಅದರಿಂದ ಫುಲ್ ಖುಷಿಯಲ್ಲಿದ್ದಾನೆ. ಇನ್ನು ನಾವು ಅಲ್ಲೆಲ್ಲ ನೋಡಿಕೊಂಡು ಹೊರಡ್ತಾ ಇದ್ದೀವಿ. ಸ್ಟೇಜ್ ನೋಡಿ ಎಷ್ಟು ದೂರದವರೆಗೂ ಹಾಕಿದ್ದಾರೆ. ಸೊ ಅದೇನು ಬ್ಲ್ಯಾಕ್ ಲೈನ್ ಇದೆ ಅಲ್ಲಿ ಸದ್ಗುರು ಅವರು ಬಂದು ಡ್ಯಾನ್ಸ್ ಮಾಡ್ತಾರೆ. ಹಿಂಗಿದೆ ಕೊಂಬುಗಳು, ಅಮ್ಮ ನಮ್ಮನೆ ನೋಡೋ ಥರ ಇದೆ. ಮೈ ಗಾಡ್, ನನಗೆ ಭಯ ಆಗುತ್ತೆ. ಇಲ್ಲಿ ಫುಡ್ ಕೋರ್ಟ್ ಇದೆ, ಶಾಪಿಂಗ್ ಇದೆ. ಬ್ರೌನಿ ಚೆನ್ನಾಗಿರುತ್ತೆ, ಬೇಕಾ? ಹಾಗೆ ಮಕ್ಕಳಿಗೆಲ್ಲ ಏನಾದರೂ ತಿನ್ಸ್ಕೊಂಡು ಕುಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಫುಡ್ ಕೋರ್ಟ್ಸ್ ಎಲ್ಲ ಇದೆ. ಬಟ್ ಅದೆಲ್ಲ ತುಂಬಾ ಇಷ್ಟ ಆಯಿತು ನನಗೆ. ಬಿಕಾಸ್ ಅಲ್ಲಿ ಹೈಜಿನಿಕ್ ಎಲ್ಲ ಇದಕ್ಕೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿ ನನಗೆ ಇಷ್ಟ ಆಯಿತು. ಆ್ಯಂಡ್ ಫುಡ್ ಕ್ವಾಲಿಟಿ, ಟೇಸ್ಟ್ ಕೂಡ ಅಷ್ಟೇ ತುಂಬಾ ಇಷ್ಟ ಆಯಿತು. ನಾವು ಈವ್ನಿಂಗ್ ಟೈಮಲ್ಲಿ ಬಂದಿರೋದಕ್ಕೆ ನಮಗೆ ಅಷ್ಟು ಟಯರ್ಡ್ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಸ್ವಲ್ಪ ಕೂಲಾಗಿದೆ ವೆದರು, ಹಾಗಾಗಿ ನಮಗೆ ಅಷ್ಟೊಂದು ಟಯರ್ಡ್ನೆಸ್ ಗೊತ್ತಾಗ್ತಾ ಇಲ್ಲ. ಅದೇ ಮಧ್ಯಾಹ್ನ ಹೊತ್ತು ವಿಪರೀತ ಬಿಸಿಲಿರುತ್ತೆ. ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ನಾನು, 1 ಗಂಟೆ 2 ಗಂಟೆ ಅಷ್ಟೊತ್ತಿಗೆ ಕೈ ಕಾಲೆಲ್ಲ ಚುರ್ಚುರ್ ಅಂತ ಸುಡ್ತಾ ಇತ್ತು, ಅಷ್ಟು ಬಿಸಿಲಿತ್ತು. ನಾವು ಕಾರ್ ಒಳಗಡೆ AC ಆನ್ ಮಾಡ್ಕೊಂಡಿದ್ರು ಒಳಗಡೆಗೆ ಆ ಬಿಸಿ ತಟ್ತಾ ಇತ್ತು. ಸೊ ಹಾಗಾಗಿ ಮಧ್ಯಾಹ್ನಕ್ಕಿಂತ ಸಾಯಂಕಾಲ ಹೊತ್ತು ಬಂದರೆ ಬೆಸ್ಟ್ ಅಂತ ಅನಿಸುತ್ತೆ. ನೋಡಿ ಇವಾಗ ಸ್ವಲ್ಪ ಬೆಟ್ಟ ಗುಡ್ಡ ಎಲ್ಲ ಮಂಜು ಬೀಳೋ ಥರ ಕಾಣಿಸ್ತದೆ ಅಲ್ವಾ. ಸೊ ಈವ್ನಿಂಗ್ ಆಗ್ತಾ ಆಗ್ತಾ ಸ್ವಲ್ಪ ಚಿಲ್ಡಾಗಿ ಕೂಲಾಗಿ ಗಾಳಿ ಕೂಡ ಅಷ್ಟೇ ತಂಪಾಗಿ ಬೀಸ್ತಾ ಇತ್ತು. ಹಾಗಾಗಿ ನಮ್ಗೆ ಅಷ್ಟೊಂದು ಇದಂತ ಗೊತ್ತಾಗ್ಲಿಲ್ಲ. ಎಂಟ್ರಿ ಇವಾಗ ಸನ್ಸೆಟ್ ಆಗ್ತಾ ಇದೆ. ಇದು ಮೇನ್ ಎಂಟ್ರಿ. ಹಿಂಗೇನ ನಾವು ಬಂದಿದ್ದು ಗೊತ್ತಿಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಬಟ್ ನಾವು ಅದು ನಾಗರ ಇದರಲ್ಲಿ ಬಂದಿದ್ದಲ್ವಾ. ಈಗ ಹೊರಡ್ತಾ ಇದ್ದೀವಿ. ನಮ್ಮ ಕಾರಲ್ಲಿ ಕೂಡ ಒಂದು ಮಿನಿ ಈಶಾನ ಇಟ್ಟಿದ್ದೀವಿ ನೋಡಿ. ಸೊ ಇಲ್ಲೊಂದು ಈಶಾ ಆಯಿತು, ಅಲ್ಲೊಂದು ಈಶಾ ಆಯಿತು, ಮುಗೀತು ಈಶಾ. ಬ್ಯಾಂಗ್ಳೂರು ಈಶಾ ಮುಗೀತು, ಕೊಯಂಬತ್ತೂರು ಈಶಾ ಮುಗೀತು, ಆ್ಯಂಡ್ ನಮ್ಮ ಗಾಡಿಯಲ್ಲಿ ಒಂದು ಈಶಾ, 3 ಈಶಾ ಆಯಿತು. ಸೊ ಇವಾಗ ಊಟಿ ಅಲ್ಲ, ಊಟಿ. ಸೊ ಇವಾಗ ಟೈಮು 5:30 ಆಗಿದೆ. ಹೋಗ್ತಾ ಆನ್ ದ ವೇ ಎಲ್ಲಾದರೂ ರೂಮ್ ತೊಗೊಂಡು ಇವತ್ತು ಸ್ಟೇ ಆಗಿ ಆಮೇಲೆ ನಾಳೆ ಬೆಳಗ್ಗೆ ಎದ್ದು ಇಲ್ಲಿಂದ 87 ಕಿಲೋಮೀಟರ್ಸ್, ಇನ್ನೂ ಕಡಿಮೆನಾ ಅಂತ ಅಲ್ವಾ ರೀ? ಇನ್ನೂ ಕಡಿಮೆ ಇರಬೇಕು. ಕೊಯಂಬತ್ತೂರು ಮೇನ್ ಪಾಯಿಂಟಿಂದ 87 ಕಿಲೋಮೀಟರ್ಸ್ ಇತ್ತು. ಸೊ ಇವಾಗ ಚೆಕ್ ಮಾಡಿ 3 ಅವರ್ಸ್ ತೋರಿಸ್ತಾ ಇದೆ, 3.5 ಅವರ್ಸ್. ಬಿಕಾಸ್ ಅದು ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಸೊ ನಿಧಾನಕ್ಕೆ ಹೋಗಬೇಕು, ಟೈಮ್ ತಗೊಳುತ್ತೆ. ಇವಾಗ ನಾವು ಊಟಿ ಎಂಟ್ರೆನ್ಸ್ ಹತ್ರ ಅಂದರೆ ಚೆಕ್ ಪೋಸ್ಟ್ ಹತ್ರ ಬಂದ್ವಿ. ಇಲ್ಲಿಂದ 40 ಕಿಲೋಮೀಟರ್ಸ್ ಇದೆ ಊಟಿ. ಆ್ಯಂಡ್ ಇದು ಏನೋ ಕುನ್ನೂರು ಬಂದು 24 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ಇವಾಗ ನಾವು ಬಂದರೆ ಇ ಪಾಸ್ ಕೇಳಿದ್ರು. ಬಟ್ ಇವಾಗ ಇ ಪಾಸ್ ಇಲ್ಲ ಅಂದ್ರೂ ಓಕೆ ಬಿಡ್ತಾರೆ. ಬಟ್ ಈ ಸಮ್ಮರ್ ಟೈಮಲ್ಲಿ ಮ್ಯಾಂಡೇಟ್ರಿ ಮಾಡ್ತಾರೆ. ಸೊ ಆ ಟೈಮಲ್ಲಿ ಬರೋರು ಚೆಕ್ ಮಾಡ್ಕೊಂಡು ಬರಬೇಕು, ಇಲ್ಲಾಂತಂದರೆ ಅಲೋ ಮಾಡಲ್ಲ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ.
ಮಾಡಿ. ಇನ್ಸ್ಟಾಗ್ರಾಮ್ ನಂದು ನೇತ್ರ 9868 ಅಂತ 9868 ಅಂತ ಇದೆ. ಸೊ ಅಲ್ಲಿ ಹೋಗಿ ಫಾಲೋ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇವೆ. ಟಾಟಾ ಬಾಯ್, ಟೇಕ್ ಕೇರ್.